ನಮಸ್ಕಾರ ಸ್ನೇಹಿತರೆ, ಪಿ ಎಂ ಕಿಸಾನ್ 21ನೇ ಕಂತಿನ ಹಣ 2,000 ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನೀವು ನೋಡಿರ್ಬೋದು 4,000 ಬಿಡುಗಡೆ ಆಗ್ತಾ ಇದೆ ಸರ್ ಅಂತ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ. ಅದರ ಬಗ್ಗೆಯೂ ಕೂಡ ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲ 4,000 ಅಲ್ಲ, ನಿಮಗೆ 2,000ನೇ ಮಾತ್ರ ಬರುತ್ತೆ. 4,000 ಯಾಕೆ ಬರ್ತಾ ಇದೆ, ಅದು ಬರ್ತಾ ಇದೆಯಾ ಅಥವಾ ಇಲ್ವಾ, ಅದು ಸುಳ್ಳು ಸುದ್ದಿನ, ಎಲ್ಲವೂ ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ ನಿಮಗೆ. ಹಾಗಾಗಿ ಹಿಂದಿನ ವಿಡಿಯೋಗಳನ್ನು ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಇಲ್ಲಪ್ಪ ಅದೇನು ತಿಳ್ಕೊಳ್ಳೋದು ಬೇಡ ಅಂತ ಅನ್ನೋದಾದರೆ ನಿಮಗೆ 4,000 ಅಂತ ಬರಲಿಕ್ಕೆ ಸಾಧ್ಯನೇ ಇಲ್ಲ. 2,000 ಮಾತ್ರ ಬರುತ್ತೆ. ಅದು ಮಾತ್ರ ಬರ್ತಾ ಇದೆ. ಅದು ಹೇಗೆ ಬರ್ತಾ ಇದೆ, ಯಾವಾಗಿನಿಂದ ಬರ್ತಾ ಇದೆ, ಅದರ ದಿನಾಂಕ ಏನು, 21ನೇ ಕಂತಿನ ಬಿಡುಗಡೆ ಆಗುವಂತಹ ದಿನಾಂಕ, ಅದು ಯಾವಾಗ ಬಿಡುಗಡೆ ಆಗುತ್ತೆ, ಪಿ ಎಂ ಕಿಸಾನ್ ದುಡ್ಡು ಬೇಕಂದರೆ ಈ ಕೆಲಸ ಮಾಡಬೇಕಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಹಾಗಾದರೆ ಬನ್ನಿ ಅದರ ಬಗ್ಗೆಯೂ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ನು ಜೊತೆಗೇ ಬೆಳೆ ಹಾನಿ ಪರಿಹಾರ ಕೂಡ ನಿಮಗೆ ಸಿಗ್ತಾ ಇದೆ. ಹೆಕ್ಟರ್ಗೆ 25,000ವರೆಗೂ ಕೂಡ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಭರ್ಜರಿ ಗುಡ್ ನ್ಯೂಸ್ ಏನು, ಇನ್ನು ರೈತರಂತರೂ ಈ ಕಬ್ಬಿನ ಬೆಲೆಗೋಸ್ಕರ ಈಗ ಪರದಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಸರ್ಕಾರ ಏನು ಕ್ರಮವನ್ನು ಕೈಗೊಳ್ತಾ ಇದೆ, ಇದರ ಬಗ್ಗೆ ಗಮನ ಹರಿಸ್ತಾ ಇದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಚರ್ಚೆ ಮಾಡೋಣ. ಟೋಟಲಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಈ ಪಿ ಎಂ ಕಿಸಾನ್ ಯೋಜನೆಯ ಜೊತೆಗೆ ಬೆಳೆ ಹಾನಿ ಪರಿಹಾರ, ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತಾ ಇದ್ದೀನಿ. ಚರ್ಚೆ ಕೂಡ ಮಾಡೋಣ. ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಈಗ ಪಿ ಎಂ ಕಿಸಾನ್ ಯೋಜನೆಯಲ್ಲಿ 21ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸುಮಾರು 2,000 ಆದರೂ ಬರ್ತಾ ಇರುವಂಥದ್ದು. ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಬಹಳಷ್ಟು ಜನ ಈ ಕಬ್ಬಿನ ಬೆಲೆಗೋಸ್ಕರ ಪರದಾಡ್ತಾ ಇದ್ರಿ. ಹೌದು, ಇದನ್ನು ನಾವು ಕೂಡ ಕಣ್ಣಾರೆ ಕಾಣ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲಿ ಕೂಡ ಈ ಪ್ರತಿಭಟನೆ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಸ್ಟ್ರೈಕ್ ನಡೀತಾ ಇದೆ. ಅದರಲ್ಲಿ ನಮ್ಮೂರದಲ್ಲಿ ಅಂದರೆ ಅಥಣಿ ತಾಲೂಕಿನಲ್ಲಿ ಕೂಡ ನಡೀತಾ ಇರುವಂಥದ್ದು. ಅನೇಕ ಕಡೆ ಈಗ ಎಲ್ಲ ರಸ್ತೆಗಳು ಕೂಡ ಬಂದ್ ಮಾಡಿದ್ದಾರೆ. ಇದು ನಾವು ಅವರಿಗೆ ಬೈತಾ ಇದ್ದೀವಿ ಅಂತ ಅಂದ್ಕೊಳ್ಬೇಡಿ. ಅವರ ಬೆಲೆಗೆ ಅವರು ಪರದಾಡ್ತಾ ಇದ್ದಾರೆ. ರೈತರಿದ್ರೇ ನಾವು, ಅದು ನಮಗೆ ಗೊತ್ತಿದೆ. ನಾವು ರೈತರ ಬೆಂಬಲಕ್ಕೇ ನಿಂತೀವಿ. ಇದನ್ನು ನಾವು ಓಪನ್ ಆಗಿಯೇ ಹೇಳ್ತೀವಿ. ಹೌದು ಸ್ನೇಹಿತರೆ, ಈ ರೈತರು ಮಾಡ್ತಾ ಇರತಕ್ಕಂತಹ ಈ ಬೆಲೆ ಏರಿಕೆ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನವಿ ಮಾಡಿ ಸಾಕಾಗಿ ಈಗ ಕೊನೆಯ ಪಕ್ಷ ಒಂದು ಸ್ಟ್ರಿಕ್ಟ್ಲಿ ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ. ಹೌದು, ಇದು ಮಾಡಲೇಬೇಕಾಗಿದೆ. ಸರ್ಕಾರಕ್ಕೆ ಬುದ್ಧಿ ಕಲಿಸಲೇಬೇಕಾಗಿದೆ. ಈ ಬೆಲೆಗಳು ಏರಿಕೆ ಮಾಡಿದ್ದೇ ಆದರೆ ಹಿಂದಿನ ದಿನಗಳಲ್ಲಿನೇ ಮಾಡಿಬಿಟ್ಟಿದ್ರೆ ಇಂತಹ ಪರಿಸ್ಥಿತಿ ಸಾರ್ವಜನಿಕರಿಗೆ ಈ ರೀತಿ ತೊಂದರೆ ಆಗ್ತಾ ಇರಲಿಲ್ಲ. ಕೇವಲ ಇದು ಸರ್ಕಾರದಿಂದನೇ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಸರ್ಕಾರದವರು ಇದರ ಬಗ್ಗೆ ಗಮನ ಹರಿಸ್ಕೊಂಡು ಬೇಗನೆ ಏನು ಪರಿಹಾರ ಕೊಡಬೇಕಾಗಿದೆ. ಈಗಾಗಲೇ ಸಕ್ಕರೆ ಬೆಲೆ ಮೊದಲು 28 ರೂಪಾಯಿನೋ 30 ರೂಪಾಯಿನೋ ಕೆಜಿ ಇತ್ತು. ಅದರ ಬೆಲೆಯನ್ನು ಹೇಗೆ ಏರಿಕೆ ಮಾಡಿದ್ದಾರೆ, ಅದೇ ರೀತಿಯಾಗಿ ಕಬ್ಬಿನ ಬೆಲೆಯನ್ನು ಕೂಡ ಏರಿಕೆ ಮಾಡ್ಬೋದಿತ್ತು. ಆದರೆ ಸರ್ಕಾರ ಅದರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸ್ತಾ ಇಲ್ಲ. ರೈತರನ್ನು ಬಿಡಪ್ಪ, ಒಂದು ದಿವಸ 2 ದಿವಸ ಸ್ಟ್ರೈಕ್ ಮಾಡ್ತಾರೆ ಬಿಟ್ಬಿಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಆದರೆ ರೈತರನ್ನ ಒಗ್ಗಟ್ಟನ್ನು ಈಗ ತೋರಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಬಲವನ್ನು ತುಂಬಬೇಕಾಗಿದೆ. ಇಲ್ಲಿ ಸೋಷಿಯಲ್ ಮೀಡಿಯಾದರ ಜೊತೆಗೇ ಸರ್ಕಾರಕ್ಕೆ ಈಗ ತಿಳಿಸಬೇಕಾಗಿದೆ. ಜೊತೆಗೆ ರೈತರ ಬೆಂಬಲ ಕೊಟ್ಟಿದ್ದೇ ಆದರೆ ಇದಕ್ಕೆ ಸರ್ಕಾರ ಪರಿಹಾರ ಕೊಟ್ಟೇ ಕೊಡುತ್ತೆ. ಹೌದು, ರೈತರಂತರೂ ಬಹಳ ಸ್ಟ್ರಿಕ್ಟ್ಲಿ ಸ್ಟ್ರೈಕನ್ನು ಮಾಡಿದ್ದಾರೆ. ಅದಕ್ಕೆ ಪೂರ್ತಿಯಾಗಿ ಸರ್ಕಲ್ಗಳಲ್ಲೇ ಟೆಂಟ್ ಹೊಡೆದು ಅಲ್ಲೇ ಕುಂತ್ಕೊಂಡು ಬಿಟ್ಟಿದ್ದಾರೆ. ನಮಗೆ ಇದಕ್ಕೆ ಪರಿಹಾರ ಕೊಡಲೇಬೇಕು, ಇದರ ಬಗ್ಗೆ ಸರ್ಕಾರ ಚರ್ಚೆ ಮಾಡಲೇಬೇಕು. 3,500ರವರೆಗೂ ಕಬ್ಬಿನ ಬೆಲೆ ಟನ್ಗೆ ಇರಲೇಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟಿದ್ದಾರೆ. ಹೌದು, ಏರಿದ್ರೆ ಏನು ತೊಂದರೆ ಆಗುತ್ತೆ, ರೈತರಿಗೆ ಕೊಡಬೇಕಲ್ವ ಬೆಲೆಯನ್ನು. ಈಗ ಬೂಟುಗಳು ಅಂಗಡಿಯಲ್ಲಿ ಮಾರಾಟ ಆಗ್ತಾ ಇದ್ದಾರೆ, ಕೈಪಲ್ಯಗಳು, ತರಕಾರಿಗಳು ಈ ಚರಂಡಿ ಪಕ್ಕದಲ್ಲಿ ಮಾರಾಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ರೈತರೇ ಖುದ್ದಾಗಿ ಹೇಳ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ರೈತರಿಗೆ ಬರಬಾರ್ದು. ಅದಕ್ಕೋಸ್ಕರ ಈಗ ಕಬ್ಬಿನ ಬೆಲೆಯನ್ನು ಕೂಡ ನೀವು ಏರಿಕೆ ಮಾಡಲೇಬೇಕು. ಹೌದು, ಈ ಕಬ್ಬಿನ ಬೆಲೆಯನ್ನು ಏರಿಕೆ ಮಾಡದಿದ್ದರೆ ನಾವು ಇದೇ ರೀತಿ ಸ್ಟ್ರೈಕನ್ನು ಮುಂದುವರಿಸ್ತೀವಿ. ಯಾವುದೇ ವಾಹನಗಳನ್ನು ಓಡಾಡಲಿಕ್ಕೆ ಬಿಡುವುದಿಲ್ಲ. ಯಾವುದೇ ಅಂಗಡಿಗಳನ್ನು, ಕಿರಾಣಿ ಶಾಪ್ಗಳಾಗಿರಲಿ, ದೊಡ್ಡ ದೊಡ್ಡ ಅಂಗಡಿಗಳಾಗಿರಲಿ ಅಥವಾ ಪೆಟ್ರೋಲ್ ಬಂಕ್ಗಳಾಗಿರಲಿ, ಯಾವುದೇ ರೀತಿ ಒಂದು ವಾಹನಗಳು ಓಡಾಡಲಿಕ್ಕೆ ನಾವು ಕೊಡೋದಿಲ್ಲ ಅವಕಾಶವನ್ನು ಅಂತ ಹೇಳ್ಬಿಟ್ಟು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಸರ್ಕಾರ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸ್ಕೊಂಡು ಪರಿಹಾರವನ್ನು ಆದಷ್ಟು ಬೇಗನೆ ಕೊಡಬೇಕು. ಇದನ್ನು ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ. ಓಕೆನಾ? ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟ್ ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಕೂಡ ರೈತರೇ ಇದ್ದೀರಿ, ಕಮೆಂಟ್ ಮಾಡಿ. ಇನ್ನು ಸ್ನೇಹಿತರೆ, ಪ್ರತಿಯೊಬ್ಬರ ಕಮೆಂಟನ್ನು ನಾನು ಓದ್ತೀನಿ. ಈ ಒಂದು ಪ್ರತಿಭಟನೆಯ ಬಗ್ಗೆ ನಿಮ್ಮ ಕಮೆಂಟು, ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಇನ್ನು ಪಿ ಎಂ ಕಿಸಾನ್ ಯೋಜನೆಯಲ್ಲಿ 21ನೇ ಕಂತಿನ ಹಣ ಇದೇ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ, ನಾನೇನು ಸುಳ್ಳು ಹೇಳ್ತಾ ಇಲ್ಲ.
ಈ ಪಿ ಎಮ್ ಕಿಸಾನ್ 21th ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಸರ್ಚ್ ಮಾಡಿದ್ರೆ ಡೇಟ್ ತೋರಿಸಲ್ಲ, ನವೆಂಬರ್ ಅಂತ ತೋರಿಸುತ್ತೆ. ಹೌದು, ನವೆಂಬರ್ ತಿಂಗಳಲ್ಲಿನೇ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ, ಡೇಟ್ ಫಿಕ್ಸ್ ಮಾಡಿಲ್ಲ ಅಷ್ಟೇ. ಆದರೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಮುಂದೂಡಲಾಗಿದೆ, ಎಕ್ಸ್ಟೆಂಡ್ ಮಾಡ್ತಾ ಇದ್ವಿ, ಇನ್ನೆರಡು ದಿನಗಳ ಬಿಟ್ಟು ಹಾಕ್ತೀವಿ, ಇನ್ನು ಒಂದು ವಾರದಲ್ಲಿ ಹಾಕ್ತೀವಿ, ಈ ರೀತಿ ಏನು ಹೇಳಿಕೆ ಕೊಡೋದಿಲ್ಲ. ಒಂದು ಡೇಟನ್ನು ಫಿಕ್ಸ್ ಮಾಡಿದ್ರೆ ಫಿಕ್ಸ್ ಮುಗಿದೋಯ್ತು. ಗೃಹಲಕ್ಷ್ಮಿ ಥರ ಆವಾಗ ಹಾಕ್ತೀವಿ ಇವಾಗ ಹಾಕ್ತೀವಿ ಅಂತ ಏನು ಹೇಳೋದಿಲ್ಲ. ಸುಮಾರು 10 ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ರಿ, ಸುಮಾರು 20,000 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಾರೆ. 20,000 ಕೋಟಿ ಹಣ ಏನಾದರೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಖರ್ಚು ವೆಚ್ಚ ಮಾಡಿದ್ರೆ ಸುಮಾರು 8 ಕಂತುಗಳನ್ನು ನಾವು ಪಡ್ಕೊಳ್ತೀವಿ. ಹೌದು, ಗೃಹಲಕ್ಷ್ಮಿಯರು 8 ಕಂತುಗಳನ್ನು ಪಡ್ಕೊಳ್ತಾರೆ. ಅಷ್ಟೊಂದು ದುಡ್ಡನ್ನು ಒಂದೇ ಸಮಯದಲ್ಲಿ ಬಿಡುಗಡೆ ಮಾಡ್ತಾರೆ. 3-4 ದಿನಗಳಲ್ಲಿ ಕ್ಲಿಯರ್ ಆಗಿಬಿಡುತ್ತೆ, ಅಲ್ಲಿ ತಾಂತ್ರಿಕ ದೋಷ ಆಗೋದಿಲ್ಲ. ಆದರೆ ಈ 2,500 ಕೋಟಿ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಇವರು ತಾಂತ್ರಿಕ ದೋಷ ಆಗತ್ತಂತೆ. ಇದನ್ನು ನೀವೇ ಎಲ್ಲರೂ ಕೂಡ ವಿಚಾರ ಮಾಡಬೇಕು. ಬೆಲೆಗಳು ಕೂಡ ಏರಿಕೆ ಆಗ್ತಾ ಇದೆ. ಬರೀ ಈಗ ಸಕ್ಕರೆ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ, ಆದರೆ ಅದನ್ನು ಪಡ್ಕೊಳ್ತಾ ಇರತಕ್ಕಂತಹ ಕಬ್ಬಿನಲ್ಲಿ ಬೆಲೆ ಏರಿಕೆ ಮಾಡಿ ರೈತರಿಗೆ ಕೊಡ್ತಾ ಇಲ್ಲ ಸರ್ಕಾರ. ಇಷ್ಟೇ ನೋಡಿ, ವಿಚಾರ ಮಾಡಿ. ಇನ್ನು ಸಾಕಷ್ಟು ಕಡೆ ನೀವು ಕಾಗದ ಪತ್ರಗಳ ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳನ್ನು ಬೆಲೆ ನೋಡಬಹುದು. ಇನ್ನು ಪ್ರತಿಯೊಂದು ದಿನಸಿ ಸಾಮಗ್ರಿಗಳಲ್ಲಿ ಬೆಲೆ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಪ್ರತಿನಿತ್ಯ ಬಳಕೆ ಆಗ್ತಕ್ಕಂತಹ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಗ್ತದೆ. ಬೇರೆ ರಾಜ್ಯಕ್ಕೆ ಹೋದರೆ ಕಡಿಮೆ ಇರುತ್ತೆ, ನಮ್ಮ ರಾಜ್ಯದಲ್ಲಿ ಹೆಚ್ಚಳ ಆಗ್ತದೆ. ಮೊನ್ನೆ GST ಬೆಲೆಯಲ್ಲಿ ಕೂಡ ಕಡಿಮೆ ಮಾಡಿದ್ರು, GSTಯನ್ನು ಕಡಿಮೆ ಮಾಡಿತ್ತು ಕೇಂದ್ರ ಸರ್ಕಾರ. ಆದರೂ ಸಹಿತ ನಮ್ಮ ರಾಜ್ಯದಲ್ಲಿ ಇದರ ಬಗ್ಗೆ ಯಾವುದೇ ಒಂದು ಬೆಲೆಗಳು ಇಳಿಕೆ ಆಗಿಲ್ಲ. ಎಂದಿನಂತೆ ಬೆಲೆಗಳು ಹೆಚ್ಚಾಗಿಯೇ ಇದೆ, ಅಥವಾ ಕಡಿಮೆ ಅಂತರೂ ಆಗಲೇ ಇಲ್ಲ. ಇದಕ್ಕೆ ರಾಜ್ಯ ಸರ್ಕಾರದ ಕೈವಾಡ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಎಲ್ಲವೂ ಕೂಡ ಬೆಲೆಗಳು ಏರಿಕೆ ಆಗ್ತಾ ಇದೆ. ಇನ್ನು ಮೆಟ್ರೋಲ್ನಲ್ಲಿ ಟ್ರೈನ್ಗಳಲ್ಲಿ ಅಲ್ಲಿ ಕೂಡ ನಮಗೆ ಪುರುಷರಿಗೆ ಮಹಿಳೆಯರಿಗೆ ಬೆಲೆ ಏರಿಕೆ ಆಗ್ತಾ ಇದೆ. ಈ ಕಡೆ ಬಸ್ಗಳಲ್ಲಿ ಪುರುಷರಿಗೆ ಬೆಲೆ ಏರಿಕೆ ಆಗಿದೆ. ಹೀಗೆ ಪ್ರತಿಯೊಂದರಲ್ಲಿ ಕೂಡ ಬೆಲೆ ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯವೇ ತತ್ತರಿಸಿ ಹೋಗ್ತಾ ಇದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇದರಿಂದ ಆರ್ಥಿಕ ಹೊರೆ ಬೀಳ್ತಾ ಇದೆ. ಈಗ ಮೊನ್ನೆ ತಾನೇ ಬಸ್ನವರು ಕೂಡ ಸ್ಟ್ರೈಕ್ ಮಾಡಿದರು, ಬಸ್ ಚಾಲಕರು. ನಮಗೂ ಕೂಡ ಹಿಂಬಾಕಿ ಹಣವನ್ನು ಕೊಡಬೇಕಾಗಿದೆ, ವೇತನವನ್ನು ಹೆಚ್ಚಳ ಮಾಡಬೇಕಾಗಿದೆ, ಮಾಡಿ ಅಂತ ಕೇಳ್ಕೊಂಡು ಸಾಕಾಗಿತ್ತು. ಅದ್ರ ಬಗ್ಗೆನೂ ಕೂಡ ಏನು ಪರಿಹಾರ ಕೊಡ್ತಾ ಮುಂದೆ ಹಾಗೆ ದೂಡ್ತಾನೆ ಹೋಗ್ತಾ ಇದೆ. ಇದ್ರ ಬಗ್ಗೆ ಹೈಕೋರ್ಟ್ ಕೂಡ ಮುಂದೆ ದೂಡ್ತಾನೆ ಹೋಗ್ತಾ ಇದೆ. ನೋಡಬೇಕು ಕಾಯ್ದೆ ಅದ್ರ ಬಗ್ಗೆ ಏನು ಪರಿಹಾರ ಕೊಡ್ತದೆ. ಸರ್ಕಾರ ಇದ್ರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸ್ಕೊಂಡು ಕ್ಲಿಯರ್ ಕೊಡಬೇಕಾಗತ್ತೆ, ಬರೀ ಅದನ್ನು ಮುಂದೂಡಿದ್ರೆ ಅಲ್ಲ. ಇನ್ನು ಈ ಬೆಳೆ ಹಾನಿ ಪರಿಹಾರ ಅಂತಲೂ ಕೊಡ್ತೇವೆ ಅಂತ ಹೇಳಿದ್ದಾರೆ. ಈಗ ರಾಜ್ಯ ಸರ್ಕಾರವೂ ಕೂಡ ಈಗ PM ಕಿಸಾನ್ ಯೋಜನೆಯಲ್ಲಿ ಕೂಡ ದುಡ್ಡು ಬರ್ತಾ ಇದೆ, ಇದೊಂದು ಕಡೆ. ಆದರೆ ಇನ್ನು ಫಸಲ್ ಬಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಹೇಳೋದಾದರೆ ಫಸಲ್ ಬಿಮಾ ಯೋಜನೆಯಲ್ಲಿ ಆಲ್ರೆಡಿ 1ನೇ ಕಂತಿನಲ್ಲಿ ದುಡ್ಡು ಬಂದಿದೆ, 2ನೇ ಹಂತದಲ್ಲಿ ಕೂಡ ದುಡ್ಡು ಬಂದಿದೆ. ಅದನ್ನು ಸೈಡ್ಗೆ ಇಟ್ಬಿಡೋಣ, ಯಾಕಂದರೆ ಅದು ಕ್ಲಿಯರ್ ಆಗಿದೆ. ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಿದ್ರಿ ಅವ್ರಿಗೆ ಮಾತ್ರ ದುಡ್ಡು ಬರುತ್ತೆ, ಉಳಿದವ್ರಿಗಿಲ್ಲ. ಇನ್ನು ರಾಜ್ಯ ಸರ್ಕಾರ ಹೇಳಿತ್ತು ಮೊನ್ನೆ ಹೆಚ್ಚಿನ ಮಳೆಯಾಗಿರುವಂತಹ ಕಾರಣಕ್ಕಾಗಿ, ಆಗಸ್ಟ್ನಲ್ಲಿ ಹೆಚ್ಚಾಗಿ ಮಳೆ ಆಗಿತ್ತು, ನೋಡ್ಬೋದು ನೀವು. ಇನ್ನು ಆ ಒಂದು ಹೆಚ್ಚಿನ ಮಳೆಯಿಂದಾಗಿ ಅನೇಕ ಕಡೆ ಕೂಡ ಚರಂಡಿ ಯಾವುದೋ, ರಸ್ತೆ ಯಾವುದೋ, ಈಗ ಹೊಲ ಗದ್ದೆಗಳಲ್ಲಿ ನೀರು ಬಂದುಬಿಟ್ಟಿತ್ತು. ಅದೇ ರೀತಿಯಾಗಿ ಈಗ ಡ್ಯಾಮ್ಗಳು, ಕೆನಾಲ್ಗಳು, ಜಲಾಶಯಗಳು ಎಲ್ಲವೂ ಕೂಡ ತುಂಬಿ ತುಳ್ಕಾಡ್ತಾ ಇದ್ವು. ಇದಕ್ಕೆ ಪರಿಹಾರ ಕೊಡಬೇಕಂತ ಹೇಳ್ಬಿಟ್ಟು ಬೆಳೆ ಹಾನಿ ಪರಿಹಾರವನ್ನು ಘೋಷಣೆ ಮಾಡಿದರು CM ಸಿದ್ದರಾಮಯ್ಯವರು. ಆದರೆ ಅದನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದರು. ಈಗ ನೀರಾವರಿ ಭೂಮಿಗೆ ಜಂಟಿ ಸರ್ವೆಯನ್ನು ಮಾಡ್ತಾ ಇದ್ದೀವಿ. ನೀರಾವರಿ ಭೂಮಿ ಆಗಿರಲಿ, ಅದೇ ರೀತಿಯಾಗಿ ಖುಷ್ಕಿ ಜಮೀನನ್ನು ಹೊಂದಿರತಕ್ಕಂಥವರಿಗೆ ಸುಮಾರು 25,500ವರೆಗೂ ಕೂಡ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆದರೆ ಯಾವ ರೈತರ ಖಾತೆಗಳಿಗೂ ಕೂಡ ದುಡ್ಡು ಹೋಗಿಲ್ಲ, ಬರೀ ಹೇಳಿಕೆಯನ್ನು ಮಾತ್ರ ಕೊಟ್ಟಿದ್ದಾರೆ. ಮನೆಗಳು ಕೂಡ ಬಿದ್ದು ಹೋಗಿದ್ದಾವೆ, ಅದಕ್ಕೋಸ್ಕರ 23 ಕೋಟಿ 12 ಲಕ್ಷ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಬಟ್ಟೆಗಳು, ಗೃಹ ಬಳಕೆಯ ವಸ್ತುಗಳು ಕೂಡ ಎಲ್ಲವೂ ಕೂಡ ಕಳ್ಕೊಂಡವರು ಬಹಳಷ್ಟು ಜನ ಇದ್ದಾರೆ, ಅದಕ್ಕೋಸ್ಕರ 2 ಕೋಟಿ 50 ಲಕ್ಷವನ್ನು ಬಿಡುಗಡೆ ಮಾಡುವಂತ ಹೇಳಿದ್ರು. ಆದರೆ ದುಡ್ಡೇ ಯಾರ ಖಾತೆಗಳಿಗೂ ಕೂಡ ಹೋಗಿಲ್ಲ, ಬರೀ ಘೋಷಣೆಯನ್ನು, ಹೇಳಿಕೆಯನ್ನು ಮಾತ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಿದರು. ಸದ್ಯಕ್ಕೆ ಕಾಯ್ದು ನೋಡಬೇಕಾಗಿದೆ, ಇನ್ನಾದರೂ ದುಡ್ಡನ್ನು ಬಿಡುಗಡೆ ಮಾಡ್ತಾರಾ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆನಾ, ಸದ್ಯಕ್ಕೆ ಮಾತ್ರ ಈಗ ಕೇಂದ್ರ ಸರ್ಕಾರದಿಂದ PM ಕಿಸಾನ್ ಯೋಜನೆಯಲ್ಲಿ ದುಡ್ಡು ಬರ್ತಾ ಇದೆ. ಅದೇ ರೀತಿಯಾಗಿ ಫಸಲ್ ಬಿಮಾ ಯೋಜನೆಯಲ್ಲಿ ಕೂಡ ನಿಮಗೆ ದುಡ್ಡು ಬಂದಿದೆ. ಇನ್ನು ರಾಜ್ಯ ಸರ್ಕಾರ ಬೆಳೆ ಹಾನಿ ಪರಿಹಾರ ಕೊಡುತ್ತಾ ಇಲ್ವಾ ಅಂತ ಕಾಯ್ದು ನೋಡಬೇಕಾಗಿದೆ. ಅದೇ ರೀತಿಯಾಗಿ ಈ ಬೆಲೆಗಳು ಕೂಡ, ಕಬ್ಬಿನ ಬೆಲೆಯನ್ನು ಏರಿಕೆ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಕೂಡ ಕಾಯ್ದು ನೋಡಬೇಕಾಗಿದೆ. ಸದ್ಯಕ್ಕೆ ಇಷ್ಟು ಮಾಹಿತಿ ಇತ್ತು, ನಾನು ತಿಳಿಸಿದ್ದೀನಿ. ಇನ್ನು ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.